ಧರ್ಮಸ್ಥಳ ಬುರುಡೆ ರಹಸ್ಯವನ್ನ ಎಸ್ಐಟಿ ತಂಡ ಭೇದಿಸ್ತಾ ಇದ್ದು ಹಲವರ ವಿಚಾರಣೆಯನ್ನ ನಿರಂತರವಾಗಿ ಮಾಡ್ತಾ ಬರ್ತಾ ಇದೆ. ಈ ಹಂತದಲ್ಲಿ ಯಾರ್ಯಾರ ಪಾತ್ರ ಏನು ಅನ್ನೋದು ಗೊತ್ತಾಗ್ತಿದೆ. ವಿಠ್ಠಲಗೌಡನನ್ನ ಬಂಗ್ಲೆಗುಡ್ಡಕ್ಕೆ ಕರೆತಂದಿದ್ದಾರೆ ಎಸ್ಐಟಿ ತಂಡ. ನೇತ್ರಾವತಿ ನದಿ ಬಳಿ ಇರುವಂತಹ ಬಂಗ್ಲೆಗುಡ್ಡ, ಅಲ್ಲಿ ಬುರುಡೆಯನ್ನ ತಂದಂತಹ ಪ್ರಕರಣ ಸ್ಥಳದ ಮಹಜರನ್ನ ಮಾಡೋ ಸಲುವಾಗಿ ವಿಠ್ಠಲಗೌಡನನ್ನ ಕರೆದುಕೊಂಡು ಹೋಗಲಾಗಿದೆ. ಎಸ್ಐಟಿ ಎಸ್ಪಿ ಸೈಮನ್ ನೇತೃತ್ವದಲ್ಲಿ ಮಹಜರು ಮಾಡಲಾಗ್ತಾ ಇದೆ. ಇಲ್ಲಿಯವರೆಗೂ ಕೂಡ ಆ ಬುರುಡೆ ಎಲ್ಲಿ ಎದ್ದು ಚಿನ್ನಯ್ಯನ ಕೈಗೆ ಹೇಗೆ ಬಂತು, ಅದನ್ನ ಯಾರು ಕೊಟ್ರು, ಎಲ್ಲಿಂದ ತಂದಿದ್ರು, ಇದ್ಯಾವುದರ ಬಗ್ಗೆಯೂ ಕೂಡ ಸ್ಪಷ್ಟ ಮಾಹಿತಿ ಇರಲಿಲ್ಲ. ಯಾವಾಗ ವಿಠ್ಠಲಗೌಡನ ಪಾತ್ರ ಇಲ್ಲಿ ಬೆಳಕಿಗೆ ಬಂತೋ ಆತನ ವಿಚಾರಣೆಯ ನಂತರದಲ್ಲಿ ತನ್ನ ತಪ್ಪನ್ನ ಒಪ್ಕೊಂಡಿದ್ದಾನೆ. ಇದನ್ನ ಬಂಗ್ಲೆಗುಡ್ಡದಿಂದ ಹೊತ್ತು ತಂದಿದ್ದು ಅಂತ ಆತ ಹೇಳಿದ್ದಾನೆ. ಹಾಗಾದ್ರೆ ಆ ಬಂಗ್ಲೆಗುಡ್ಡ ಸ್ಪಾಟ್ ಯಾವುದು ಅಂತ ತೋರಿಸು ಅಂತ ಕರೆದುಕೊಂಡು ಹೋಗಲಾಗಿತ್ತು. ಅಲ್ಲಿ ಮಹಜರು ಮಾಡ್ತಾರೆ. ಎಷ್ಟು ಆಳ ತೆಗೆದು ಆ ಬುರುಡೆಯನ್ನ ಹೊರಕ್ಕೆ ತೆಗೆಯಲಾಗಿತ್ತು, ಅಥವಾ ಮೇಲ್ಭಾಗದಲ್ಲೇ ಸಿಕ್ಕಿದಂತಹ ಬುರುಡೆನ ಅದೇ ಬುರುಡೆ ಈತ ಕೊಟ್ಟಿರೋದಾ ಅಥವಾ ಸುಳ್ಳು ಹೇಳ್ತಾ ಇದ್ದಾನ, ಈಗ ಇದೆಲ್ಲದರ ಬಗ್ಗೆಯೂ ಕೂಡ ಈಗಾಗಲೇ ತನಿಖೆಯಿಂದ ವಿಚಾರಗಳನ್ನ ಬಾಯ್ಬಿಡಿಸಲಾಗಿದೆ. ಈಗ ಎಸ್ಪಿ ಸೈಮನ್ ನೇತೃತ್ವದ ತಂಡ ಮಹಜರು ಕಾರ್ಯದ ಸಲುವಾಗಿ ಬಂಗ್ಲೆಗುಡ್ಡದ ಸ್ಪಾಟ್ಗೆ ಹೋಗ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ರಿ. ವಿಠ್ಠಲಗೌಡ ಸೌಜನ್ಯಳ ಮಾವ, ಈ ಪ್ರಕರಣದಲ್ಲಿ ಆತನ ಪಾತ್ರ ಏನು ಅನ್ನೋದು ಈಗ ಸದ್ಯ ಇರುವಂತಹ ಕುತೂಹಲ. ವಿಚಾರಣೆಯ ಹಂತದಲ್ಲಿ ಚಿನ್ನಯ್ಯನೇ ಬಾಯ್ಬಿಟ್ಟಿದ್ದಾನೆ ವಿಠ್ಠಲಗೌಡನ ಹೆಸರನ್ನು ಕೂಡ. ಆಗ ವಿಠ್ಠಲಗೌಡನನ್ನ ಕರೆಸಿ ನಿರಂತರವಾಗಿ ವಿಚಾರಣೆ ಮಾಡಿದ ಹೊತ್ತಿನಲ್ಲಿ ಕಡೆಗೆ ಆತ ಬಾಯ್ಬಿಟ್ಟಿರುವಂತಹ ವಿಚಾರ ಇದು. ಬಂಗ್ಲೆಗುಡ್ಡದಿಂದ ಇದನ್ನು ತಂದಿದ್ದೀನಿ ಅಂತ. ಈ ಹಿಂದೆ ಚಿನ್ನಯ್ಯ ಗುಂಡಿಯಾಗಿಸುವ ಸಂದರ್ಭದಲ್ಲಿ ನಾನೇ ಪ್ರತ್ಯಕ್ಷವಾಗಿ ನೋಡಿದ್ದೀನಿ ಅಂತೆಲ್ಲ ಹೇಳಿಕೆ ಕೊಟ್ಟಿದ್ದ ಈ ವಿಠ್ಠಲಗೌಡ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಖಪಾಲ್ರಿಂದ. ಸುಖಪಾಲ್, ಈಗ ವಿಠ್ಠಲಗೌಡನನ್ನ ಬಂಗ್ಲೆಗುಡ್ಡ ಸ್ಪಾಟ್ಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಈಗ ಅಲ್ಲಿ ಎಲ್ಲಿ ತೆಗೆದಿದ್ದ ಏನು ಅನ್ನೋದ್ರ ಬಗ್ಗೆ ಮುಂಚೆಯೇ ತೋರಿಸಿದ್ದಾನ ಅಥವಾ ಈಗ ತೋರಿಸ್ತಾ ಇದ್ದಾನ, ಹೇಗೆ? ಆರೋಪಿ ಚಿನ್ನಯ್ಯ ಸಾಕಷ್ಟು ಜನರ ಹೆಸರನ್ನು ಹೇಳಿದ. ಅದರಲ್ಲಿ ಪ್ರಮುಖವಾಗಿ ತಲೆಬುರುಡೆಯನ್ನು ತಂದು ಕೊಟ್ಟಿರುವಂಥದ್ದು ಸೌಜನ್ಯಳ ಮಾವ ವಿಠ್ಠಲ್ ಗೌಡ ಅನ್ನುವಂಥದ್ದನ್ನು ಆತ ಹೇಳಿರುವಂಥದ್ದು. ಹಾಗಾಗಿ ಕಳೆದ ಭಾನುವಾರ ವಿಠ್ಠಲ್ ಗೌಡರನ್ನು SIT ವಿಚಾರಣೆ ನಡೆಸಲಿಕ್ಕೆ ಕರೆಸಿತ್ತು, ನೋಟಿಸ್ ಕೊಟ್ಟು. ಆ ಬಳಿಕ ವಿಚಾರಣೆಯನ್ನು ನಿರಂತರವಾಗಿ ಮಾಡಲಾಗಿತ್ತು. ಈಗ ಆ ತಲೆಬುರುಡೆಯ ಮಹಜರ್ ಮಾಡುವಂಥ ಹಿನ್ನೆಲೆಯಲ್ಲಿ ಇವತ್ತು ಧರ್ಮಸ್ಥಳದ ನೇತ್ರಾವತಿ ನದಿ ಸಮೀಪದಲ್ಲಿರುವಂಥ ಬಂಗ್ಲೆಗುಡ್ಡೆಗೆ ಬಂದಿರುವಂಥದ್ದು. ನೀವಿಲ್ಲಿ ಗಮನಿಸಬಹುದು, ಈ ಖಾಲಿ ಜಾಗ ಏನಿದೆ ಇದು ಪಾಯಿಂಟ್ ನಂಬರ್ 11 ಏನಿತ್ತು, ಈ 11ನೇ ಪಾಯಿಂಟ್. ಇದರ ಸ್ವಲ್ಪ ಮೇಲ್ಭಾಗದಲ್ಲಿ ಈಗ ಆ ಒಂದು ಸ್ಥಳವನ್ನ ತೋರಿಸಲಿಕ್ಕೆ ಮಹಜರು ಮಾಡಲಿಕ್ಕೆ ಕರ್ಕೊಂಡು ಹೋಗಿರುವಂಥದ್ದು ವಿಠ್ಠಲ್ ಗೌಡನನ್ನ SITಯ SP ಆಗಿರುವಂಥ ಸೈಮನ್ ನೇತೃತ್ವದ ತಂಡ ಈಗ ಸ್ಥಳ ಮಹಜರಿಗೆ ಕರ್ಕೊಂಡು ಹೋಗಿರುವಂಥದ್ದು. ಆ ಸ್ಥಳದಲ್ಲಿ ಅಂದ್ರೆ ಈ ತಲೆಬುರುಡೆಯನ್ನ ಇದೇ ಸ್ಥಳದಿಂದ ತಂದಿರುವಂಥದ್ದನ್ನ ಈ ವಿಠ್ಠಲ್ ಗೌಡ ಒಪ್ಕೊಂಡಿರುವಂಥದ್ದು ವಿಚಾರಣೆ ವೇಳೆ. ಹಾಗಾಗಿ ಆ ತಲೆಬುರುಡೆಗೆ ಸಂಬಂಧಪಟ್ಟಾಗೆ ಈಗ ಮಹಜರ್ ಮಾಡಬೇಕಾಗುತ್ತೆ. ಅಥವಾ ಅಲ್ಲೇನಾದ್ರೂ ಇನ್ನು ಉಳಿದಂತ ಅಸ್ಥಿ ಪಂಜರದ ಅವಶೇಷಗಳೇನಾದ್ರೂ ಇದ್ರೆ ಅದನ್ನು ತರುವಂತ ಕೆಲಸಗಳನ್ನ ಮಾಡಬೇಕಾಗುತ್ತೆ. ಮೇಲ್ಭಾಗದಲ್ಲಿದ್ರೆ, ಇಲ್ಲ ಅಂತ ಹೇಳಿದ್ರೆ ಅದನ್ನ ಉತ್ಖನನ ಮಾಡಬೇಕಾಗಿತ್ತು. ಹಾಗಾಗಿ ಈಗ ಯಾವುದೇ ರೀತಿಯಾದಂತ ಉತ್ಖನನ ಕೆಲಸ ಅಲ್ಲ, ಇದು ನೇರವಾಗಿ ಹೋಗಿ ಮಹಜರ್ ಮಾಡುವಂತ ಕೆಲಸಗಳನ್ನ ಈಗ ಮಾಡ್ತಾ ಇರುವಂತದ್ದು. ದೃಶ್ಯದಲ್ಲಿ ನೀವು ಗಮನಿಸಬಹುದು, ಅಲ್ಲಿ ವಿಠ್ಠಲ್ ಗೌಡ ಆ ಮಹಜರು ಸ್ಥಳವನ್ನ ತೋರಿಸ್ತಿರುವಂತ ಸ್ಥಳ ಇದು ರಸ್ತೆಯಿಂದ ಸ್ವಲ್ಪ ದೂರದಲ್ಲೇ ಇರುವಂತ ಸ್ಥಳ. ಹಾಗಾಗಿ ಈ ಬಂಗ್ಲೆಗುಡ್ಡೆಯ ಮಧ್ಯಭಾಗದಲ್ಲಿ ಹೋಗಿ ಆತ ತಲೆಬುರುಡೆಯನ್ನ ತಂದಿದ್ದಾನೆ ಅನ್ನುವಂಥದ್ದನ್ನ SITಯ ವಿಚಾರಣೆ ವೇಳೆ ಆತ ಒಪ್ಕೊಂಡಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಆ ಸ್ಥಳಕ್ಕೆ ಹೋಗಿ ಅಲ್ಲಿ ಮಹಜರ್ ಮಾಡುವಂತ ಕೆಲಸವನ್ನ ಈಗ ಆರಂಭಿಸಿದ್ದಾರೆ. ವಿಠ್ಠಲ್ ಗೌಡ ಆ ಸ್ಥಳದಿಂದ ಯಾವ ಕಾರಣಕ್ಕಾಗಿ ತಲೆಬುರುಡೆಯನ್ನ ತಂದಿದ್ದಾನೆ, ಅದನ್ನ ಮತ್ತೆ ಚಿನ್ನಯ್ಯನಿಗೆ ಯಾಕೆ ಕೊಟ್ಟಿದ್ದಾನೆ ಎನ್ನುವಂಥದ್ದು ಎಲ್ಲವೂ ತನಿಖೆಯಲ್ಲಿ ಮುಂದುವರೆದು ಗೊತ್ತಾಗ್ತಾ ಇರುವಂಥದ್ದು. ಹಾಗಾಗಿ ಆತ ಆರಂಭದ ದಿನಗಳಿಂದಲೂ ಯಾವುದೇ ಸೀನಲ್ಲೂ ಈ ವಿಠ್ಠಲ್ ಗೌಡ ಬರಲಿಲ್ಲ. ಆದರೆ ವಿಚಾರಣೆ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಯಾವಾಗ ಚಿನ್ನಯ್ಯನನ್ನ ಕಸ್ಟಡಿಗೆ ತಗೊಂಡು ವಿಚಾರಣೆಯನ್ನ ನಡೆಸಿದ್ರು, ಆ ಸಂದರ್ಭದಲ್ಲಿ ಈ ತಲೆಬುರುಡೆಯನ್ನ ತಂದು ಕೊಟ್ಟಿರುವಂಥದ್ದು ಇದೇ ವಿಠ್ಠಲ್ ಗೌಡ ಸೌಜನ್ಯಳ ಮಾವ ಅನ್ನುವಂಥದ್ದನ್ನು ಆತ ಬಾಯ್ಬಿಟ್ಟಿರುವಂಥದ್ದು. ಆ ಕಾರಣಕ್ಕಾಗಿ ವಿಠ್ಠಲ್ ಗೌಡನನ್ನ ನೋಟಿಸ್ ಕೊಟ್ಟು SIT ಅಧಿಕಾರಿಗಳು ಕರೆಸಿದ್ದಾರೆ. ಆ ಬಳಿಕ ಈಗ ವಿಚಾರಣೆಯನ್ನ ಆತನಿಂದಲೂ ಸುಮಾರು 4 ದಿನಗಳ ಕಾಲ ವಿಚಾರಣೆಯನ್ನ ಮುಂದುವರಿಸಿದ್ದಾರೆ. ಯಾವ ಕಾರಣಕ್ಕಾಗಿ ತಲೆಬುರುಡೆಯನ್ನ ತಂದಿರುವಂಥದ್ದು, ಎಲ್ಲಿಂದ ತಂದಿರುವಂಥದ್ದು ಅನ್ನುವಂಥದ್ದು ಎಲ್ಲವನ್ನ ವಿಚಾರಣೆಯನ್ನ ಮುಂದುವರಿಸಿದ್ದಾರೆ. ಅದರ ಭಾಗವಾಗಿ ಈಗ ಆ ತಲೆಬುರುಡೆಯ ಮಹಜರ್ ಕೆಲಸ ಏನಾಗಬೇಕು, ಆ ಮಹಜರ್ ಮಾಡುವಂತ ಕೆಲಸಕ್ಕೆ ಈಗ SIT ಅಧಿಕಾರಿಗಳು ವಿಠ್ಠಲ್ ಗೌಡನನ್ನ ಕರ್ಕೊಂಡು ಬಂದಿರುವಂಥದ್ದು. SITಯ SP ಆಗಿರುವಂಥ ಸೈಮನ್ ರವರ ನೇತೃತ್ವದಲ್ಲಿ ಎಲ್ಲ ಪೊಲೀಸರು ಬಂದು, SIT ಅಧಿಕಾರಿಗಳು, ಸಿಬ್ಬಂದಿಗಳು ಬಂದು ಮಹಜರ್ ಕೆಲಸವನ್ನ ನಡೆಸ್ತಾ ಇರುವಂಥದ್ದು ಸದ್ಯದ ಮಟ್ಟಿಗೆ. ದಿವ್ಯಾ ಜ್ಯೋತಿ, ಥ್ಯಾಂಕ್ ಯು ಸುಖಪಾಲ್, ನಿಮ್ಮೆಲ್ಲ ಮಾಹಿತಿಗೆ.